ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭೂಗಳ್ಳರ ಪರವಾಗಿ ನಿಂತ ಬೀಡಿಗೆ ಆಡಳಿತ ಮಂಡಳಿ ಸದಸ್ಯ ಅನ್ನೋ ಪ್ರಶ್ನೆ. ಮಳೆಗಾಲದಲ್ಲಿ ಜಾಗ ತೆರವಿಗೆ ಪುಟ್ಟಸ್ವಾಮಿ ಗೌಡ ಅಡ್ಡಿಪಡಿಸ್ತಾ ಇರೋದು. 24 ಕೋಟಿ ಮೌಲ್ಯದ ಜಾಗದ ತೆರವಿಗೆ ಪುಟ್ಟಸ್ವಾಮಿ ಗೌಡ ಅಡ್ಡಿಪಡಿಸ್ತಾ ಇದ್ದಾರೆ. ಜೆಸಿಬಿ ಸಮೇತ ಹೋದ ಇಂಜಿನಿಯರ್ಗಳಿಗೆ ಬಿಡಿಎ ಸದಸ್ಯ ಬೆದರಿಕೆ ಹಾಕ್ತಾ ಇರೋದು. ಬಿಡಿಎ ಜಾಗ ಒತ್ತುವರಿ ತೆರವು ಕಾರ್ಯಕ್ಕೆ ಬೋರ್ಡ್ ಸದಸ್ಯನಿಂದಲೇ ತಡೆ. ಬಿಡಿಎ ಆಸ್ತಿ ರಕ್ಷಿಸಬೇಕಾದವರೇ ಒತ್ತುವರಿದಾರರ ರಕ್ಷಣೆಗೆ ನಿಂತರೆ ಹೇಗೆ? ಅಧಿಕಾರಿಗಳ ಮೇಲೆಗೆ ಬೋರ್ಡ್ ಸದಸ್ಯ ಪುಟ್ಟಸ್ವಾಮಿ ಗೌಡ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ. ಜೆಸಿಬಿ ಸಮೇತ ಹೋದ ಇಂಜಿನಿಯರ್ಸ್ಗಳು ಬಿಡಿಎ ಜಾಗ ಒತ್ತುವರಿ ತೆರವು ಕಾರ್ಯಕ್ಕೆ ಬೋರ್ಡ್ ಸದಸ್ಯನಿಂದಲೇ ಈ ಒಂದು ತಡೆ. ಬಿಡಿಎ ಆಸ್ತಿ ರಕ್ಷಿಸಬೇಕಾದವರೇ ಒತ್ತುವರಿದಾರರ ರಕ್ಷಣೆಗೆ ನಿಂತರೆ ಹೆಂಗೆ? ಕೆಲವೊಮ್ಮೆ ಕೆಲವರು ಪ್ರಭಾವ ಬೀರಿ ತಮ್ಮ ಕೆಲಸವನ್ನ ಮಾಡೋದು ಬಿಟ್ಟು ಬೇರೆ ತರದ ಕೆಲಸಗಳಿಗೆ ಸಾಥ್ ನೀಡ್ತಾ ಇರ್ತಾರೆ. ಇಲ್ಲಿ ಆಗ್ತಿರೋದು ಅದೇನೆ. ಹಾಗಿದ್ರೆ ಭೂಗಳ್ಳರ ಪರವಾಗಿ ನಿಂತ್ರ ಇವರಿರೋದು ಬಿಡಿಎ ಆಡಳಿತ ಮಂಡಳಿಯಲ್ಲಿ, ಬಿಡಿಎ ಪರವಾಗಿ ಕೆಲಸ ಮಾಡಬೇಕು. ಆದ್ರೆ ಜಾಗ ತೆರವಿಗೆ ಪುಟ್ಟಸ್ವಾಮಿ ಗೌಡ ಅಡ್ಡಿಪಡಿಸ್ತಾ ಇದ್ದಾರೆ. 24 ಕೋಟಿ ಮೌಲ್ಯದ ಜಾಗದ ತೆರವಿಗೆ ಪುಟ್ಟಸ್ವಾಮಿ ಗೌಡ ಅಡ್ಡಿಪಡಿಸ್ತಾ ಇರೋದು. ಯಾಕೆ ಸ್ವಾಮಿ, ಏನ್ ಲಾಭ ಇದರಿಂದ ನಿಮಗೆ? ನೀವು ಮಾಡ್ಬೇಕಾಗಿರೋದು ಏನು? ನೀವು ಯಾವುದ್ರಲ್ಲಿ ಸದಸ್ಯನಾಗಿದ್ದೀರಾ? ಅದಕ್ಕೆ ನಿಯತ್ತ ಕೆಲಸ ಮಾಡೋದು ಬಿಟ್ಟು ಜಾಗ ಒತ್ತುವರಿ ತೆರವು ಮಾಡಕ್ ಹೋದ್ರೆ ನಿಮಗೇನು ಸಮಸ್ಯೆ ಗೊತ್ತಿಲ್ಲ. ಗೌರವ ಕೊಡ್ತಾ ಇಲ್ಲ. ಗೌರವ ಕೊಡ್ತಾ ಇಲ್ಲ. ನಿಮ್ಗೆ ಗೌರವ ಕೊಡ್ತಾ ಇಲ್ಲ. ಗೌರವ ಕೊಡ್ತಾ ಇಲ್ಲ. ನಿಮ್ಗೆ ಗೌರವ ಕೊಡ್ತಾ ಇಲ್ಲ. ಗೌರವ ಕೊಡ್ತಾ ಇಲ್ಲ. ಮಳೆಗಾಲ ಸರ್ವೆ ನಂಬರ್ 9ರಲ್ಲಿ ಬಿಡಿಎಸ್ ಒತ್ತು ಕಬಳಿಕೆ. ಒತ್ತುವರಿ ತೆರವಿಗೆ ಹೋದ ಇಂಜಿನಿಯರ್ಗಳಿಗೆ ಆವಾಜ್ ಹಾಕಿರೋದು ಬಿಡಿಎ ಸದಸ್ಯ ಪುಟ್ಟಸ್ವಾಮಿ ಗೌಡರಿಂದಲೇ ಆವಾಜ್ ಹಾಕಲಾಗಿದೆ. ಕಾಂಪೌಂಡ್ ತೆರವುಗೊಳಿಸೋಕೆ ಬಿಡದೆ ಅಧಿಕಾರಿಗಳಿಗೆ ನಿಂದನೆ ಮಾಡಲಾಗಿದೆ. ಮಳೆಗಾಲ ಸರ್ವೆ ನಂಬರ್ 9ರಲ್ಲಿ ಫುಲ್ ಹೈ ಡ್ರಾಮಾ ನಡೆದುಬಿಟ್ಟಿದೆ. 24 ಕೋಟಿ ಮೌಲ್ಯದ ಬಿಡಿಎ ಜಾಗ ಉಳಿಸುವುದಕ್ಕೆ ಹೋದವರಿಗೆ ಬೆದರಿ ಕಮಿಷನರ್ ಆದೇಶದಂತೆ ಒತ್ತುವರಿ ತೆರವಿಗೆ ಹೋಗಿದ್ದ ಇಂಜಿನಿಯರ್ಗಳಿಗೆ ಆವಾಜ್ ಹಾಕಿಸಿ ತೆರವನ್ನ ನಿಲ್ಲಿಸಿದ ಬಿಡಿಎ ಸದಸ್ಯ. ನೋಡಿ, ಕಮಿಷನರ್ ಆದೇಶ ಕೊಡ್ತಾರೆ, ಸದಸ್ಯರು ತಡೀತಾರೆ. ಅದ್ಯಾಕೆ ಹಂಗೆ ಗೊತ್ತಿಲ್ಲ. ಇಂಜಿನಿಯರ್ಗಳಿಗೇನೆ ಆವಾಜ್ ಹಾಕಿ ನಿಲ್ಲಿಸಿರೋದು. ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ಡೌಟ್ ಇಲ್ಲ. ಪುಟ್ಟಸ್ವಾಮಿ ಗೌಡ ಆವಾಜ್ ಹಾಕಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿರೋದು. ಮತ್ತು ಇವ್ರು ಬಿಡಿಎ ಸದಸ್ಯ. ನಿಮ್ಮ ಭೂಮಿ ನಿಮಗೆ ಬರ್ಬೇಕಂದ್ರೆ ಬಿಡಿಎ ಜಾಗ ಬಿಡಿಎಗೆ ಬರಬೇಕು ಅನ್ನೋದೊಂದು ಕನಿಷ್ಠ ಜ್ಞಾನವೂ ಇಲ್ವೋ, ಅಥವಾ ಬೇರೆಯವ್ರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ? ಅಧಿಕಾರಿಗಳಿಗೆ ಆವಾಜ್ ಹಾಕ್ತೀರಾ ಅಂತಂದ್ರೆ ನಿಮ್ಮ ದರ್ಪ ಎಷ್ಟು ಮಟ್ಟಿಗಿದೆ ಅನ್ನೋದು ಇಲ್ಲಿ ಗೊತ್ತಾಗ. ಒತ್ತುವರಿ ತೆರವಿಗೆ ಹೋದ ಇಂಜಿನಿಯರ್ಗಳಿಗೆ ಹಿಂಗೆ ಆವಾಜ್ ಹಾಕಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಲ್ಲ. ಇಲ್ಲಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಬಿಡಿಎ ಸದಸ್ಯರಾಗಿ ಬಿಡಿಎ ಪರವಾಗಿ ನಿಂತು ಕೆಲಸ ಮಾಡೋದು ಬೇಕು, ಇವರೇನೆ ಎಲ್ಲ ಮಾಡಿಸ್ಬೇಕು. ಅದನ್ನು ಬಿಟ್ಟು ಒತ್ತುವರಿ ತೆರವಿಗೆ ಹೋಗಿದ್ದವ್ರ ಮೇಲೇನೆ ಆವಾಜ್ ಹಾಕಿರೋದು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇವ್ರು? ಹಾಗಾದ್ರೆ ನೀತಿ ರಾಜಧಾನಿ ಬೆಂಗಳೂರಲ್ಲಿ ಕೋಟ್ಯಾಂತರ ರೂಪಾಯಿ ಸೊತ್ತು ಭೂಗಳ್ಳರ ಪರ ಆಗಿದೆ. ಭೂಗಳ್ಳರ ಪರ ಇದ್ರೂ ಸಹ ಬಿಡಿಎ ಭೂಗಳ್ಳರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಹಲವಾರು ಬಾರಿ ಸಾಬೀತಾಗಿದೆ. ಬಿಡಿಎ ಸದಸ್ಯ ಅಂದ್ರೆ ಸರ್ಕಾರ ನೇಮಕ ಮಾಡುತ್ತೆ. ಸರ್ಕಾರ ನೇಮಕ ಮಾಡಿರೋದು ಉದ್ದೇಶ ಏನಂದ್ರೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಒತ್ತುವರಿ ಆಗಿರುವಂತಹ ಜಮೀನುಗಳನ್ನ ಬಿಡಿಎ ರಕ್ಷಣೆಗಾಗಿ ಒಬ್ಬ ಸದಸ್ಯರನ್ನ ಸರ್ಕಾರ ನೇಮಕ ಮಾಡಿದೆ. ಅದೇ ಬಿಡಿಎ ಸದಸ್ಯನಾದ್ರೂ ಕೂಡ ಭೂಗಳ್ಳರ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ
ಎಷ್ಟರ ಮಟ್ಟಿಗೆ ಬಿಡಿಎ ಸದಸ್ಯರು ಭೂಗೌಡರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಹ ಬಿಡಿಎ ನೌಕರ ಸಂಘದ ಅಧ್ಯಕ್ಷರಾದಂತ ಮಂಜುನಾಥ್ ಕೂಡ ಇದೇ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಬಿಡಿಎ ಇಂಜಿನಿಯರ್ಗಳಿಗೆ ಆವಾಜ್ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಬಿಡಿಎ ಕಮಿಷನರ್ ಆದಂತ ಮಣ್ಣಿವಣ್ಣ ಕೂಡ ಇಲ್ಲಿವರೆಗೂ ಈ ಹಿಂದೆ ಮಾಡಿದಂತ ಬಿಡಿಎ ನೌಕರ ಸಂಘದ ಅಧ್ಯಕ್ಷರಾದಂತ ಮಂಜುನಾಥ್ ಮೇಲೆ ಇಲ್ಲಿವರೆಗೂ ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗ ಅದೇ ಮಾದರಿಯಲ್ಲಿ ಬಿಡಿಎ ಆಡಳಿತ ಮಂಡಳಿ ಸದಸ್ಯರಾದಂತ ಪುಟ್ಟಸ್ವಾಮಿ ಕೂಡ ಬಿಡಿಎ ಇಂಜಿನಿಯರ್ಗೆ ಆವಾಜ್ ಹಾಕಿದ್ದಾರೆ. ಅಲ್ಲಿ ಭೂಗೌಡರ ಪರವಾಗಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಬಿಡಿಎ ಅಧ್ಯಕ್ಷರಾಗ್ಲಿ ಬಿಡಿಎ ಆಯುಕ್ತರಾದಂತ ಮಣಿವಣ್ಣನಾಗಿರೋದು ಪುಟ್ಟಸ್ವಾಮಿ ಗೌಡರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ. ಯಾಕಂದ್ರೆ ಬಿಡಿಎ ಮಾಳ್ಗಾಲ ಸರ್ವೆ ನಂಬರ್ 9ರಲ್ಲಿ 25 ಕೋಟಿಗಿಂತ ಹೆಚ್ಚು ಮೌಲ್ಯದ ಜಾಗವನ್ನ ಬಿಡಿಎ ಇಂಜಿನಿಯರ್ಗಳು ಹೋಗಿ ಸ್ಥಳಕ್ಕೆ ಹೋಗ್ತಾರೆ. ಬಿಡಿಎ ಆಯುಕ್ತರಾದಂತ ಮಣಿವಣ್ಣನ ಆದೇಶದ ಮೇಲೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ JCB ಯಾರೆಲ್ಲ ಕಾಂಪೌಂಡ್ ಹಾಕಿದ್ರು, ಯಾರೆಲ್ಲ ಶೆಡ್ ಹಾಕಿದ್ರು ಅವರ ವಿರುದ್ಧ ಸಮರವನ್ನು ತರಕ್ಕೆ ಮುಂದಾಗ್ತಾರ. ಅದೇ ಸಂದರ್ಭದಲ್ಲಿ ಬಿಡಿಎ ಆಡಳಿತ ಮಂಡಳಿ ಸದಸ್ಯರಾದಂತ ಪುಟ್ಟಸ್ವಾಮಿ ಗೌಡ ಸ್ಥಳಕ್ಕೆ ಬಂದು ಬಿಡಿಎ ಇಂಜಿನಿಯರ್ಗಳು ಮಾಡ್ತಾ ಇರುವಂತ ಅಡ್ಡಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಬೇನಾಮಿ ಆಸ್ತಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಭೂಗೌಡರ ಪರವಾಗಿ ಬೇನಾಮಿ ವ್ಯಕ್ತಿಗಳ ಹೆಸರಾಗಿ ಪುಟ್ಟಸ್ವಾಮಿ ಗೌಡ ಕೆಲಸ ಮಾಡಿದ್ದಾರೆ ಅಂತ ಇಂಜಿನಿಯರ್ಗಳು ನೇರವಾಗಿ ಆರೋಪವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ DK ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಒಡೆಯನ್ನ ಕೂಡ ಹೊತ್ಕೊಂಡಿದ್ದಾರೆ, ಜವಾಬ್ದಾರಿಯನ್ನ ಕೂಡ ಹೊತ್ಕೊಂಡಿದ್ದಾರೆ. ಈ ಹಿಂದೆನೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಕೂಡ ಬಿಡಿಎ ಉಸ್ತುವಾರಿಯನ್ನ ಕೂಡ ಹೊತ್ಕೊಂಡಿದ್ರು. ಈಗೂ ಸಹ CM ಆದಂತ ಸಂದರ್ಭದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಅಧೀನಕ್ಕೆ ಬರದೆ CM ಅಧೀನದಲ್ಲಿ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಬಿಡಿಎ ಆಡಳಿತ ಮಂಡಳಿ ಸದಸ್ಯರಾದಂತ ಪುಟ್ಟಸ್ವಾಮಿ ಗೌಡ ಅಧಿಕಾರಿಗಳ ಮೇಲೆ ಇಂಜಿನಿಯರ್ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಬೆದರಿಕೆ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳ ಅಧೀನದಲ್ಲಿರುವಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲೇ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಭೂಗೌಡರ ಪರ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಚರ್ಚೆಗೆ ಕೂಡ ಗುರಿಯಾಗಿದೆ. ಹೀಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಕೂಡ ಇಂಥ ಬಿಡಿಎ ಸದಸ್ಯರೇನಿದ್ದಾರೆ, ಬಿಡಿಎ ಆಡಳಿತ ಮಂಡಳಿ ಸದಸ್ಯರ ವಿರುದ್ಧ ಕೂಡಲೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಆಗಬೇಕು. ಇಲ್ಲಾಂದ್ರೆ ಇನ್ನಷ್ಟು ಭೂಗೌಡರ ಫಲವಾಗಿ ನಿಂತು ಭೂಗೌಡರ ಬೆಂಗಳೂರಿನಲ್ಲಿರುವಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿರುವಂತ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಜಾಗ ಇನ್ನಷ್ಟು ಭೂಗೌಡರ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಅಧಿಕಾರಿಗಳ ರಕ್ಷಣೆಗೆ ನಿಲ್ಬೇಕಾದಂತ ಪುಟ್ಟಸ್ವಾಮಿ ಗೌಡ ಭೂಗೌಡರ ಪರವಾಗಿ ಕೆಲಸ ಮಾಡಿದ್ದು ಎಷ್ಟು ಸರಿ ಅನ್ನೋದು ಕೂಡ ಇವಾಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೂಡಲೇ ಸರ್ಕಾರ ಪುಟ್ಟಸ್ವಾಮಿ ಗೌಡ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ಒತ್ತುವರಿ ಸ್ಥಳ ಬೆಂಗಳೂರಲ್ಲಿ ಆಗ್ತಾ ಇದೆ ಅಂದ್ರೆ, ಒತ್ತುವರಿ ತಿರುವು ಆಗ್ತಾ ಇದೆ ಅಂದ್ರೆ ಬಿಡಿಎ ಆಯುಕ್ತರ ಆದೇಶದ ಮೇರೆಗೆ ಸೂಚನೆ ಮೇರೆಗೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಇಂಜಿನಿಯರ್ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ದಾಖಲಾತಿಗಳನ್ನ ನೋಡಿ ಅದನ್ನ ಒತ್ತುವರಿ ತೆರವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಒತ್ತುವರಿ ತೆರವು ಸಂದರ್ಭದಲ್ಲಿ ಕೂಡ ಈ ರೀತಿ ಅಡ್ಡಿ ಮಾಡೋದು ಬಿಡಿಎ ಆಡಳಿತ ಮಂಡಳಿ ಸದಸ್ಯರು ಎಷ್ಟು ಸರಿ ಅನ್ನೋದು ಕೂಡ ಇವಾಗ ಬಿಡಿಎ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಬಿಡಿಎ ಆಡಳಿತ ಮಂಡಳಿ ಸದಸ್ಯರಾಗಿರುವಂತಹ ಪುಟ್ಟಸ್ವಾಮಿ ಗೌಡ ವಿರುದ್ಧ ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬಿಡಿಎ ಆಡಳಿತ ಮಂಡಳಿ ಸದಸ್ಯರ ಜವಾಬ್ದಾರಿ ಏನಂದ್ರೆ ಬಿಡಿಎನ್ನ ರಕ್ಷಣೆ ಮಾಡೋದು, ಬಿಡಿಎದಲ್ಲಿ ಕ್ಷೇಮಾಭಿವೃದ್ಧಿಗಾಗಿ ಕೂಡ ಕೆಲಸ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಆಡಳಿತ ಮಂಡಳಿ ಕೂಡ ಸದಸ್ಯರು ಕೂಡ ಮಾಡಬೇಕು. ಅದೇ ಬಿಡಿಎ ಆಡಳಿತ ಮಂಡಳಿ ಸದಸ್ಯರು ಈ ರೀತಿಯ ಕೆಲಸಗಳನ್ನ ಮಾಡದೆ ಭೂಗೌಡರ ಪರವಾಗಿ ಭೂಗೌಡರ ಬೆನ್ನಿಗೆ ನಿಂತಿರೋದು, ಜೊತೆಗೆ ಬೇನಾಮಿ ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡಿ ಬಿಡಿಎ ಆಸ್ತಿಯನ್ನ ಭೂಗೌಡರ ಪರವಾಗಿ ಮಾಡಿ ಬೇನಾಮಿ ಆಸ್ತಿಗಳನ್ನ ಕ್ರಿಯೇಟ್ ಮಾಡಿರೋದು ಎಷ್ಟು ಸರಿ ಅನ್ನೋದು ಇವತ್ತು ಬಿಡಿಎ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಬಿಡಿಎ ಆಯುಕ್ತರಾದಂತ ಮಣಿವಣ್ಣನ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಜೊತೆಗೆ ಬಿಡಿಎ ಅಧ್ಯಕ್ಷರಾದಂತ NARS ಅವರು ಯಾವ ರೀತಿ ಈ ಬಿಡಿಎ ಆಡಳಿತ ಮಂಡಳಿ ಸದಸ್ಯ ಪುಟ್ಟಸ್ವಾಮಿ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಕೂಡ ಇನ್ನು ಕಾದು ನೋಡ್ಬೇಕಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗೆ. ನಿಮ್ಗೆ ಗೌರವ ಕೊಡ್ತಾ ಇಲ್ಲ, ನಿಮ್ಗೆ ಗೌರವ ಕೊಡ್ತಾ ಇಲ್ಲ, ನಿಮ್ಗೆ ಗೌರವ ಕೊಡ್ತಾ ಇಲ್ಲ, ನಿಮ್ಗೆ ಗೌರವ ಕೊಡ್ತಾ ಇಲ್ಲ, ಹುಷಾರ್
ಯಾರಿಗೆ ಟೈಮ್ ಕೊಡೋದಿಲ್ಲ ಹುಷಾರ್ ಹುಷಾರ್ ಗೌರವ ಕೊಡ್ತಾ ಇಲ್ಲ ಯಾರಿಗೆ ಟೈಮ್ ಕೊಡೋದಿಲ್ಲ ಹುಷಾರ್ ಹುಷಾರ್ ನಿಮ್ಗೆ ಗೌರವ ಕೊಡ್ತಾ ಇಲ್ಲ ಯಾರಿಗೆ ಟೈಮ್ ಕೊಡೋದಿಲ್ಲ ನೋಡಿ, ಇದು ಬಿಡಿಎ ಜಾಗ ಉಳಿಸೋಕೆ ಹೋದವರಿಗೇನೆ ಬೆದರಿಕೆ ಹಾಕಿರೋದು. ಮತ್ತು ಇನ್ನು ಬೇರೆ ಇವರು ಯಾರೋ ಅಲ್ಲ, ಸಾರ್ವಜನಿಕರು ಇನ್ನೊಬ್ಬರು ಮತ್ತೊಬ್ಬರು ಅಲ್ಲ. ಸೊ ಬಿಡಿಎ ಸದಸ್ಯರಾಗಿ ಈ ರೀತಿಯಾಗಿ ಮಾಡ್ತಾ ಇರೋದಕ್ಕೆ ಎಷ್ಟು ಮಟ್ಟಿಗೆ ಸರಿ? ಯಾಕೆ ಈ ಥರದ್ದು ಒಂದು ವರ್ತನೆ? ಹೇಳೋರು ಕೇಳೋರು ಇಲ್ವಾ? ಮೇಲಧಿಕಾರಿಗಳು ಅಂತೆಲ್ಲ ಇದ್ದಾರೆ ಅಲ್ವಾ ಇದರಲ್ಲಿ? ಹಾಗಿದ್ದರೂ ಕೂಡ ಬಿಡಿಎ ಪರವಾಗಿ ಕೆಲಸವನ್ನು ಮಾಡಬೇಕಾಗಿದ್ದಂಥ ವ್ಯಕ್ತಿ ಈ ಥರ ಹಿಂಗ್ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಈಗ ಭೂಮಿ ಹೊಡಿತಾರೆ ಅಥವಾ ಭೂಗಳರು ಇದ್ದಾರೆ, ಅವ್ರ ಪರವಾಗಿ ನಿಂತ್ಕೊಳ್ಳೋದಾರೆ, ಮತ್ತು ನೀವು ಇಲ್ಲೇ ಸದಸ್ಯರಾಗಿದ್ದೀರಾ? ಸೊ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ನೀವು ಇಲ್ಲಿ ಒಳಗಡೆ ಇತ್ಕೊಂಡು ಲೂಟಿ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ.